ಯಾರೆಲ್ಲ ಜಾಬ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವರಿಗೆಲ್ಲ ಒಂದು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೆಲ್ಲ ಒಂದು ಸ್ವಿಂಗ್ ಸ್ಟ್ರಾಟಜಿ ಮಾಡಬೇಕು, ಇಲ್ಲಾಂದರೆ ಒಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಮಾಡ್ಕೋಬೇಕು. ಅವರಿಗೆಲ್ಲ ಆಪ್ಷನಲ್ಲಿ ಅಥವಾ ಇಂಟ್ರಾಡೇಯಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಲೆಲ್ಲ ಮಾಡೋದಕ್ಕಾಗೋದಿಲ್ಲ. ಅಂಥವರಿಗೆ ಒಂದು ಸ್ಟಾಕಲ್ಲಿ ಹೇಗೆ ನಾವು ಒಂದು ಪರ್ಟಿಕ್ಯುಲರ್ 1 ಮಂತ್ ಇಲ್ಲ 1-2 ಮಂತಲ್ಲಿ ನಾವು ಸ್ಟಾಕ್ನ ತಗೊಂಡು 10-15% ಪ್ರಾಫಿಟ್ ಮಾಡ್ಕೋಬೋದು. ಅದಕ್ಕೆ ಒಂದು ಸ್ಟ್ರಾಟಜಿ ಇದೆ. ಕಂಡೀಷನ್ ಏನಪ್ಪಾ ಅಂತಂದ್ರೆ RSI ಸ್ಟ್ರಾಟಜಿ ಇದು. RSI ಬಂದ್ಬಿಟ್ಟು ಮಂತ್ಲಿ RSI ಬಂದ್ಬಿಟ್ಟು greater than 50 ಇರಬೇಕು, ಹಾಗೆ ವೀಕ್ಲಿ RSI ಬಂದ್ಬಿಟ್ಟು greater than 50 ಇರಬೇಕು, ಮತ್ತೆ ಡೈಲಿ RSI ಬಂದ್ಬಿಟ್ಟು less than 50 ಇರಬೇಕು. ಇದೊಂದು ರಿವರ್ಸಲ್ ಟ್ರೇಡಿಂಗ್ ಆಗಿರುತ್ತೆ. ಇದರ ರಿಸಲ್ಟ್ ಬಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ ಇವಾಗ. ಮೊದಲಿಗೆ ಬಂದು ಕ್ಯಾನ್ಫಿನ್ ಹೋಮ್, ಇದು ನೋಡಿ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು DC ಬ್ಯಾಂಕು, ಅದರ ನೆಕ್ಸ್ಟ್ ಬಂದು ಆರೋ ಫಾರ್ಮಾದಲ್ಲಿ 2 ಟೈಮ್ಸ್ ಬಂದಿದೆ. ಈ ಯೆಲ್ಲೋ ಮಾರ್ಕ್ ಬಂದ್ಬಿಟ್ಟು ನನಗೆ ಇಂಡಿಕೇಶನ್ ತೋರಿಸುತ್ತೆ ಎಲ್ಲಿ ಬೈ ಮಾಡಬೇಕು, ಯಾವ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ನಾವು ಬೈ ಮಾಡ್ಕೋಬೇಕು ಅಂತ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಬರ್ಜರ್ ಪಾಯಿಂಟ್. ಇದ್ರ ಸ್ಟಾಪ್ ಲಾಸ್ ಟಾರ್ಗೆಟ್ ಏನೇ ಇದ್ರು ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಈ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಕೊಂಡು ಟೆಲಿಗ್ರಾಮ್ನ ಈ ಸ್ಕ್ಯಾನರ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು.